ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಗುಲಾಬಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ನಾವೆಲ್ಲ ಟೆನ್ಷನ್ ಅಲ್ಲಿ ಇದ್ರೆ ನೀವ್ ಆರಾಮಾಗಿ ಕುತ್ಕೊಂಡು ಹಣ್ಣನ್ನ ಮುಗ್ತಾ ಇದೀರಲ್ಲ, ನಿಮ್ಗೇನು ಅನ್ನಿಸ್ತಾ ಇಲ್ವಾ? ಅನ್ಸಿದ್ರೆ ಯಾಕೆ ಹೆಂಗ್ ಕುತ್ಕೊಂಡು ತಿಂತಾ ಇದ್ರು? ಇವ್ರಿಗೆ ಬೇಕಾಗಿರೋದು ಅದೇ ತಾನೇ. ಚೆನ್ನಾಗಿ ಹಣ್ಣನ್ ಬಾರ್ಸಿದಾರಲ್ಲ, ಹೋಗ್ಬಿಟ್ಟು ದೊಡ್ಡ ಗ್ಲಾಸ್ ಅಲ್ಲಿ ಹಾಲ್ ಕುಡೀರಿ. ಬರೀ ಹಾಲಲ್ಲ ಕಣೆ, ಬಾದಾಮಿ ಹಾಲು ಕುಡಿತೀನಿ. ನಾನು ಇಷ್ಟ ದಿನ ಕಾಯ್ತಾ ಇದ್ದಿದ್ದು ಇದಕ್ಕೋಸ್ಕರ ತಾನೇ. ಇವತ್ ನೆರವೇರಿದೆ ಅಂದ್ಮೇಲೆ ಖುಷಿ ಆಗದೆ ಇರತ್ತಾ? ಸೀತಮ್ಮ, ನಿಮ್ಮನ್ನೊಂದು ಹೆಣ್ಣು ಅಂತ ಹೇಳೋದಕ್ಕೆ ಅಸಹ್ಯ ಆಗುತ್ತೆ. ಇವ್ರು ಹೆಣ್ಣಲ್ಲ, ಹೆಮ್ಮಾರಿ. ಹೆಮ್ಮಾರಿ ಗಿಮ್ಮಾರಿ ಅಂದ್ರೆ ಕೆಂಗೇರಿ ಮುರಿಗೆ ತಳ್ಳಿಬಿಡ್ತೀನಿ. ಅಸಹ್ಯ ಆದ್ರೆ ನಾನೇನ್ ಮಾಡಕ್ಕಾಗತ್ತೆ? ಅವಳು ಈ ಮನೆಗೆ ಸೊಸೆ ಅನ್ಕೊಂಡ್ ಬಂದಾಗಿಂದ ನಾನು ಎಷ್ಟು ಕಷ್ಟಪಡ್ತೀನಿ ಅಂತ ನನಗೆ ಗೊತ್ತು. ಸೀತಮ್ಮ ಅವಳು ಸೊಸೆ ಅನ್ಕೊಂಡು ಬಂದಿರ್ಲಿಲ್ಲ, ಸೊಸೆ ಹಾಗೆ ಬಂದಿದ್ದು. ಆದ್ರೆ ನೀವ್ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. ಅವ್ರು ನಿಜವಾಗ್ಲೂ ಮದುವೆ ಮಾಡ್ಕೊಂಡ್ ಬಂದಿದ್ದಾರೆ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಿದೆ? ಅವರಾಗಿ ಅವರು ತಾಳಿ ಕಟ್ಕೊಂಡ್ ಬಂದ್ಬಿಟ್ರೆ ಅದಕ್ಕೆ ಮದ್ವೆ ಅನ್ನೋದಕ್ಕಾಗತ್ತಾ? ಓ, ಹಂಗಾದ್ರೆ ಅವ್ರಿಬ್ರು ಮದ್ವೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ? ಮದ್ವೆ ಆಗದೆ ಅವ್ರಿಬ್ರು ಅಷ್ಟು ಹತ್ರ ಇದ್ದಾರಾ? ಇದ್ರೂ ಇರಬಹುದು. ಅವ್ರು ನಿಜವಾಗ್ಲೂ ಮದುವೆ ಮಾಡ್ಕೊಂಡ್ ಬಂದಿದ್ರೆ ನಾನು ಹೊತ್ತು ಇಬ್ರಿಗೂ ಮತ್ತೆ ಮದುವೆ ಮಾಡ್ತೀನಿ ಅಂದಾಗ ಗುಲಾಬಿ ಯಾಕೆ ಒಪ್ಕೊಳ್ಳಿಲ್ಲ? ಇದಕ್ ನಿಮ್ ಹತ್ರ ಉತ್ತರ ಇದೆಯಾ? ಅವಳು ಒಪ್ಕೊಳ್ದೆ ಇರೋದಕ್ಕೆ ನಿಮಗ್ ತೊಂದ್ರೆ ಆಗತ್ತೆ ಅಂತ ಅವಳು ಒಪ್ಕೊಂಡಿರಲ್ಲಪ್ಪ. ಅದೆಲ್ಲ ನಿಮ್ ಭ್ರಮೆ. ಅವ್ರಿಬ್ರು ನಿಜವಾಗ್ಲೂ ಮದುವೆ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ನನಗೀಗಲೂ ನಂಬೋಕೆ ಆಗ್ತಿಲ್ಲ. ಒಂದ್ ಹೆಣ್ಣು ತಾಳಿ ಉಳಿಸ್ಕೋಬೇಕಾದ್ರೆ ಎಷ್ಟೆಲ್ಲಾ ಪ್ರಯತ್ನ ಪಡ್ತಾಳೆ. ಆದ್ರೆ ಇವಳೇನ್ ಮಾಡಿದ್ಲು? ತಾಳಿ ಕಳೆದೋದ್ರು ಇವಳು ಯಾವ ಟೆನ್ಷನ್ ಮಾಡ್ಕೊಳ್ದೆ ಸುಮ್ನೆ ಇದ್ಲು. ಇದಕ್ಕೇನ್ ಹೇಳ್ತೀರಾ? ಸೀತಮ್ಮ ನೋಡಿ, ನಿಮ್ ಈ ಲಾಜಿಕ್ಗೆಲ್ಲ ಉತ್ತರ ಕೊಡೋದಕ್ಕೆ ಗುಲಾಬಿನೇ ಬರ್ಬೇಕಾ ಹೊರತು ನಾವು ಕೊಡೋದಕ್ಕಾಗಲ್ಲ. ಅದೆಲ್ಲ ಹೇಳ್ಬೇಕಾಗತ್ತೆ ಅಂತಾನೆ ಅವಳು ಮನೆ ಬಿಟ್ಟು ಹೋಗಿರೋದು. ಅಲ್ಲ, ಹೋದವಳು ಹೋಗಿದ್ದಾಳೆ, ನೀವ್ಯಾಕೆ ತಲೆ ಕೆಡ್ಸ್ಕೊತಿದ್ದೀರಾ? ನಿಮ್ ಪಾಡಿಗೆ ನೀವು ಸುಮ್ನಿದ್ ಬಿಡಿ. ನೀವು ತಲೆ ಕೆಡ್ಸ್ಕೋಬೇಡಿ, ನಾವು ತಲೆ ಕೆಡ್ಸ್ಕೋತೀವಿ. ಪಾಪ ಈ ಊರಲ್ಲಿ ಯಾರು ಅವಳು ಪರಿಚಯ ಇಲ್ಲ. ಅವಳಾಯ್ತು, ಅವಳ ಕೆಲ್ಸ ಆಯ್ತು ಅಂತ ಇದ್ಲು. ಈಗ ಎಲ್ಲಿಗೆ ಹೋಗ್ತಾಳೆ ಅಂತ? ಅಲ್ಲ, ನೀವ್ ಆಡಿರೋ ಮಾತುಗಳಿಂದ ಮನ್ಸಿಗೆ ನೋವು ಮಾಡ್ಕೊಂಡು ಗುಲಾಬಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ನಾವು ಮಾತ್ರ ಸುಮ್ಮನೆ ಬಿಡಲ್ಲ ನಿಮ್ಮನ್ನ. ಏನ್ ಮಾಡ್ತೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ಕೊಡಿ, ಚೆನ್ನಾಗಿರತ್ತೆ. ಈಗ್ಲಾದ್ರೂ ಅವ್ರಿಬ್ರ ಸಂಬಂಧ ಏನು ಅಂತ ಎಲ್ರಿಗೂ ಗೊತ್ತಾಗತ್ತೆ. ಆಗ್ಲಾದ್ರೂ ನಾನು ನನ್ನ ಮಗನ್ಗೆ ಬೇರೆ ಮದುವೆ ಮಾಡ್ತೀನಿ. ಸೀತಮ್ಮ, ನೀವು ಎಲ್ಲಾನು ಮೀರಿ ನಿಂತ್ಬಿಟ್ಟಿದ್ದೀರಾ. ನಿಮ್ಮ ಬುದ್ಧಿನೇ ಒಂದ್ ದಿವಸ ನಿಮ್ಗೆ ಸರಿಯಾಗಿ ಪಾಠ ಕಳ್ಸತ್ತೆ, ನೋಡ್ತಾ ಇರಿ. ನೀವೆಲ್ಲ ಹೀಗ್ ಶಾಪ ಆಗ್ಬಿಟ್ರೆ ನನಗೇನೂ ಆಗಲ್ಲ. ಹೋದೋಳು ಹೋಗಿದ್ದಾಳೆ, ನೀವ್ಯಾಕೆ ಯೋಚನೆ ಮಾಡ್ತೀರಾ? ಬಾಯಿ ಮುಚ್ಕೊಂಡು ಒಳಗಡೆ ಹೋಗಿ. ಇಲ್ಲ ಅಂದ್ರೆ ಗುಲಾಬಿ ಹೋದಾಗೆ ನಿಮ್ಮನ್ನು ಆಚೆ ಹಾಕ್ಬಿಡ್ತೀನಿ ಅಷ್ಟೇ. ತಿನ್ನಿ, ಚೆನ್ನಾಗಿ ತಿನ್ನಿ. ಬೇಕಾ?